Dear students, welcome to the video lecture of Language English class. In this video lecture, I shall explain the poem Ajamil and the Tigers in detail. This poem is prescribed for BCom and BBA students, University of Mysore. In the previous class, I had given a brief introduction about the poet Arun Kolatkar and the poem Ajamil and the Tigers. In this video lecture, I shall explain the poem in detail. Let's know what the poem is about. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಅರುಣ್ ಕೊಲಾತ್ಕರ್ ಅವರು ಬರೆದಿರುವಂತಹ ಅಜಾಮಿಲ್ ಮತ್ತು ಟೈಗರ್ಸ್ ಈ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. In the poem Ajamil and the Tigers, Arun Kolatkar uses the mythical tale of Ajamil in a new context. ಈ ಕವಿತೆಯಲ್ಲಿ ಅರುಣ್ ಕೊಲಾತ್ಕರ್ ಅವರು ಒಂದು ಪೌರಾಣಿಕ ಕಥೆಯಲ್ಲಿ ಬರುವಂತಹ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಸ್ತುತ ರಾಜಕೀಯ ಸನ್ನಿವೇಶಕ್ಕೆ ಆ ಪಾತ್ರವನ್ನು ಬಳಸಿಕೊಂಡು ಅವನನ್ನು ಒಬ್ಬ ರಾಜಕಾರಣಿಯಾಗಿ ಬಿಂಬಿಸಿದ್ದಾರೆ. ಸೊ ದ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಜಾಮಿಲ್ ಆಕ್ಟ್ ಆಸ್ ಎ ಶೆಪರ್ಡ್ ಇನ್ ದ ಪೋಯಮ್. ಆ ಅಜಾಮಿಲ್ ಅನ್ನೋ ಕ್ಯಾರೆಕ್ಟರ್ನ ಈ ಕವಿತೆಯಲ್ಲಿ ಕುರಿಗಾಯಿಯನ್ನಾಗಿ ಮಾಡಿದ್ದಾರೆ. ಸೊ ದ ಪೋಯಮ್ ಟೆಲ್ಸ್ ಅ ಸ್ಟೋರಿ ಇನ್ ವಿಚ್ ಅನಿಮಲ್ಸ್ ಟು ಆರ್ ಕ್ಯಾರೆಕ್ಟರ್ಸ್. ಸೊ ಈ ಪೋಯಮ್ ಒಂದು ಕಥೆಯ ರೂಪದಲ್ಲಿ ಇದೆ, ಒಂದು ಶಾರ್ಟ್ ಸ್ಟೋರಿ, ಸಣ್ಣ ಕಥೆಯ ರೂಪದಲ್ಲಿ ಇದೆ. ಇದರಲ್ಲಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಟ್ ದ ಪೋಯಮ್ ಇಸ್ ಎ ಫೇಬಲ್. ಸೊ ಈ ನೀತಿ ಕಥೆಗಳಲ್ಲಿ ಪ್ರಾಣಿಗಳು ಕೂಡ ಪಾತ್ರಧಾರಿಗಳಾಗಿರ್ತಾರೆ. ಸೊ ದ ಅನಿಮಲ್ಸ್ ಆರ್ ಗಿವನ್ ಹ್ಯೂಮನ್ ಕ್ವಾಲಿಟೀಸ್ ಸಚ್ ಆಸ್ ವರ್ಬಲ್ ಕಮ್ಯುನಿಕೇಷನ್. ಸೊ ಇಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ನಡೆಯುವಂಥ ಒಂದು ಸಂಭಾಷಣೆಯನ್ನು ಕೂಡ ನಾವಿಲ್ಲಿ ಈ ಪೋಯಮ್ನಲ್ಲಿ ಕಾಣಬಹುದಾಗಿದೆ. ಆನ್ ದ ಔಟ್ಸೆಟ್ ದ ಪೋಯಮ್ ಇಸ್ ಎ ಪೊಲಿಟಿಕಲ್ ಆಲಿಗರಿ. ಇಟ್ ಸ್ಪೀಕ್ಸ್ ಆಫ್ ದ ಡಾಮಿನೇಷನ್ ಆಫ್ ದ ಪವರ್ ಓವರ್ ದ ಮೀಕ್ ಆ್ಯಂಡ್ ಹಂಬಲ್. ಸೊ ಒಟ್ಟಾರೆಯಾಗಿ ಈ ಕವಿತೆಯನ್ನು ನೋಡೋದಾದರೆ ಇದೊಂದು ರಾಜಕೀಯ ವ್ಯವಸ್ಥೆಯನ್ನು ವಿಡಂಬಿಸುವ ಒಂದು ಕವಿತೆಯಾಗಿದೆ. ಸೊ ಇಲ್ಲಿ ಪವರ್ಫುಲ್ ಪೀಪಲ್, ಮುಗ್ಧ ಜನರ ಮೇಲೆ ಯಾವ ರೀತಿ ತಮ್ಮ ಪ್ರಾಬಲ್ಯವನ್ನು ಮೆರೀತಾರೆ ಅನ್ನೋದನ್ನು ಈ ಕವಿತೆಯಲ್ಲಿ ತೋರಿಸಿದ್ದಾರೆ. ಹೇಗೆ ಬಲಿಷ್ಠರಿಗೆ ರಾಜಕಾರಣಿಗಳು ಮಣಿತಾರೆ, ಹಾಗೆಯೇ ಸಾಮಾನ್ಯ ಜನರನ್ನು ಹೇಗೆ ಅವರು ತಮ್ಮ ಅಧಿಕಾರ ಮತ್ತು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಬಲಿಪಶುಗಳನ್ನಾಗಿ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಈ ಪೋಯಮ್ನಲ್ಲಿ ತಿಳ್ಕೊತೀವಿ. ಅನಾಲಿಸಿಸ್ ಆಫ್ ದ ಪೋಮ್ ಅಜಾಮಿಲ್ ಆ್ಯಂಡ್ ದ ಟೈಗರ್ಸ್. ಸೊ ಈ ಸ್ಲೈಡಲ್ಲಿ ನಾನು ಒಂದು ಕಡೆ ಪೋಯಮನ್ನು ಟೈಪ್ ಮಾಡಿದ್ದೀನಿ, ಹಾಗೆ ಇನ್ನೊಂದು ಕಡೆ ಅದರದ ಅನಾಲಿಸಿಸ್ ಟೈಪ್ ಮಾಡಿದ್ದೀನಿ. ಸೊ ಫಸ್ಟ್ ಲೆಟ್ಸ್ ರೀಡ್ ದ ಪೋಮ್. ಸ್ಟ್ಯಾನ್ಸಾ 1. The tiger people went to their king and said, "We are starving. We have had nothing to eat, not a bite, for 15 days and 16 nights. Ajamil has got a new sheepdog. He cramps our style and won't let us get within a mile of meat." The poem opens with a conversation between tigers and the tiger king. ಸೊ ಕವಿತೆಯ ಮೊದಲನೇ ಚರಣ ನೋಡೋದಾದರೆ ನಾನು ಆಗಲೇ ಹೇಳ್ದಂಗೆ ಈ ಕವಿತೆ ಒಂದು ಕಾನ್ವರ್ಸೇಷನ್ ರೂಪದಲ್ಲಿ ಅರುಣ್ ಕೊಲಾತ್ಕರ್ ಅವರು ಬರೆದಿದ್ದಾರೆ. ಸೊ ಇಲ್ಲಿ ಒಂದು ಸಂಭಾಷಣೆ ನಡೆಯುತ್ತೆ. ಸೊ ದ ಟೈಗರ್ ಪೀಪಲ್, ಹುಲಿಗಳೆಲ್ಲ ತಮ್ಮ ರಾಜನ ಹತ್ರ ಒಂದು ತಮ್ಮ ಗೋಳನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಸೊ ಅವರ ಗೋಳೇನು? ದೇ ಗೋ ಟು ದೇರ್ ಕಿಂಗ್ ಆ್ಯಂಡ್ ಕಂಪ್ಲೈನ್ ದಟ್ ದ ನ್ಯೂ ಶೀಪ್ ಡಾಗ್ ಡಸಂಟ್ ಲೆಟ್ ದೆಮ್ ಹಂಟ್ ಶೀಪ್, ಸೊ ದೇ ವರ್ ಹಂಗ್ರಿ. ಸೊ ಅಜಾಮಿಲ್ ಅನ್ನುವ ಕುರಿಗಾಯಿ ಅವನು ತನ್ನ ಕುರಿಗಳನ್ನು ಸಂರಕ್ಷಿಸೋದಕ್ಕಾಗಿ ಒಂದು ನಾಯಿಯನ್ನು ಇಟ್ಕೊಂಡು ಬಂದಿದ್ದಾನೆ. ಸೊ ಆ ನಾಯಿ ನಮ್ಮನ್ನು ಕುರಿಗಳ ಹತ್ರ ಸುಳಿಯೋದಕ್ಕೂ ಕೂಡ ಬಿಡ್ತಾ ಇಲ್ಲ, ನಮ್ಮನ್ನು ಕುರಿಗಳನ್ನು ಬೇಟೆಯಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ನಮಗೆ 15 ದಿವಸ ಆಯಿತು ಸರಿಯಾಗಿ ಊಟ ಮಾಡಿ, ನಾವು ಹಸಿವಿನಿಂದ ಬಳಲ್ತಾ ಇದ್ದೀವಿ, 15 ದಿವಸ ಆಯಿತು ನಮಗೆ ಊಟ ಸಿಕ್ಕಿಲ್ಲ ಅಂತ ಹೇಳಿ ಹುಲಿಗಳೆಲ್ಲ ತಮ್ಮ ಗೋಳನ್ನು ಹುಲಿರಾಜನ ಮುಂದೆ ಇಡ್ತವೆ. ಸ್ಟ್ಯಾನ್ಸಾ 2. ಸೊ ಇನ್ ದಿಸ್ ಸ್ಟ್ಯಾನ್ಸಾ we see the reply of the tiger king to the plight of the tigers. So the tiger king said,
That is shocking, said the Tiger King. Why don't you come to see me before? Make preparation for a banquet. I am gonna teach that sheepdog a lesson he will never forget. Here, here, said the tigers. Careful, said the queen. But he was already gone, alone into the darkness before the dawn. So by hearing the plight of the tigers, the Tiger King appears to be shocked and asked them, why did they not come before to discuss this issue? So he asked the tigers that, why don't you come to see me before? So I can solve that matter at that time only. So what are you doing all these days? He asked tigers. So and ordered all the tigers to make preparation for banquet. Meanwhile, he would decide to teach a lesson to the sheepdog. Forgetting the caution words of tigers, he went to teach a lesson to the sheepdog with all his pride. ಕವಿತೆ 2ನೇ ಚರಣದಲ್ಲಿ ನಾವು ಟೈಗರ್ ಕಿಂಗ್ ಯಾವ ರೀತಿ ಟೈಗರ್ಸ್ಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಯಾವಾಗ ಹುಲಿಗಳೆಲ್ಲ ಬಂದು ಹುಲಿರಾಯನ ಹತ್ರ ತಮ್ಮ ಗೋಳನ್ನು ಹೇಳ್ಕೊಳ್ಳುತ್ತೋ, ಹುಲಿರಾಯಂಗೆ ಆಫ್ಟರ್ ಆಲ್ ಒಂದು ನಾಯಿ ಅಷ್ಟೊಂದು ಶಕ್ತಿಶಾಲಿ ಇದೆಯಾ, ಸೊ ಅದಕ್ಕೆ ಸರಿಯಾಗಿ ಪಾಠವನ್ನು ಕಲಿಸ್ತೀನಿ ನಾನು ಅಂತ ಹೇಳಿ ಏನು ಮಾಡುತ್ತೆ, ಹುಲಿಗಳಿಗೆ ನೀವೆಲ್ಲ ಊಟಕ್ಕೆ ತಯಾರಿಯನ್ನು ಮಾಡ್ಕೋತಾ ಇರಿ, ನಾನು ಹೋಗ್ಬಿಟ್ಟು ಆ ನಾಯಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬರ್ತೀನಿ ಅಂತ ಹೇಳಿ ಹೇಳುತ್ತೆ. ಹಾಗೆ ಹುಲಿಗಳಿಗೆ ಇಷ್ಟು ದಿನ ಯಾಕೆ ನೀವು ಸುಮ್ಮನಿದ್ರಿ, ಆವಾಗಲೇ ಬಂದು ನನ್ನ ಹತ್ರ ಹೇಳ್ಬೋದಿತ್ತಲ್ವ ನಿಮ್ಮ ಕತೆ, ನಿಮ್ಮ ವ್ಯಥೆಯನ್ನು ಅಂತ ಹೇಳಿ ಕೇಳುತ್ತೆ. ಸೊ ಇವಾಗ ಆಗಿದ್ದೆಲ್ಲ ಆಗೋಗಿದೆ, ಸೊ ನಾನು ಹೋಗ್ಬಿಟ್ಟು ಆ ನಾಯಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಡುತ್ತೆ. Stanza 3. In an hour he was back, the good king, a black patch on his eye, his tail in a sling, and said, I have got it all planned now that I know the lie of the land. All of us will have to try. We will outnumber the son of a bitch, and this time there will be no hitch, because this time I shall be leading the attack. So the Tiger King goes with all his pride to attack the sheepdog. So the king of tigers goes to fight with the sheepdog, but it is defeated by the sheepdog. So the Tiger King was badly defeated by the valiant sheepdog. Then once again he told his group to join him so that they can easily defeat the sheepdog. ಕವಿತೆಯ 3ನೇ ಚರಣದಲ್ಲಿ ನಾವು ನಾಯಿಯನ್ನು ಸೋಲಿಸ್ತೀನಿ ಅಂತ ಹೋದಂತಹ ಹುಲಿ ಕತೆ ಏನಾಯಿತು ಅಂತ ಹೇಳಿ ನೋಡ್ತೀವಿ. ಸೊ 1 ಗಂಟೆನಲ್ಲಿ ಅದು ವಾಪಸ್ ಬರುತ್ತೆ. ಸೊ ಅದು ಬಂದಾಗ ಅದರ ಸ್ಥಿತಿ ಏನಾಗಿರುತ್ತೆ, ಅದು ಆ ನಾಯಿ ಹತ್ರ ಓಡಿಸ್ಕೊಂಡು ಬಂದಿರುತ್ತೆ. ಸೊ ಅದರದ್ದು ಇಂಡಿಕೇಶನ್ ಏನಂದರೆ ಅದರ ಕಣ್ಣು ಸುತ್ತ ಏನಾಗಿರುತ್ತೆ, ಕಪ್ಪು ಕಪ್ಪಾಗಿರುವಂಥ ಒಂದು ಕಲೆ ಆಗಿರುತ್ತೆ. ಸೊ ಹಾಗೆಯೇ ಅದು ತನ್ನ ಬಾಲವೆಲ್ಲ ಮುದ್ರಕೊಂಡು ಬಂದಿರುತ್ತೆ. ಆದರೂ ಕೂಡ ತಾನು ರಾಜ, ಅದನ್ನು ಬಿಟ್ಕೊಡೋದು ಅಂದರೆ ಬೇರೆ ಹುಲಿಗಳ ಮುಂದೆ ರಾಜ ಆಗಿ ಸೋತು ಬಂದಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಕೊನೆಗೆ ಏನು ಮಾಡುತ್ತೆ, ನಾನು ಒಬ್ಬನೇ ಹೋಗಿದ್ದು ಸರಿ ಇರಲಿಲ್ಲ, ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಆ ನಾಯಿಗೆ ಸರಿಯಾಗಿ ಬುದ್ಧಿಯನ್ನು ಕಳಿಸ್ಬರೋಣ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಏನು ಮಾಡುತ್ತೆ, ಆ ನಾಯಿಯನ್ನು ಎದುರಿಸೋದಕ್ಕೆ ಅಂತ ಹೇಳಿ ಹೊರಡುತ್ತೆ. Stanza 4. Quick as lightning the sheepdog was, he took them all in as prisoners of war, the 50 tigers and the Tiger King, before they could get their paws on a single sheep. They never had a chance. The dog was in 51 places all at once. He strung them all out in a daisy chain and flung them in front of his boss in one big leap. Once again, King of Tigers attacks the sheepdog, taking every tiger with him, but is again defeated. The sheepdog here represents the army. So the valiant sheepdog attacked all the tigers and strung them all out in a daisy chain. Daisy means flower. So he strung them, all the tigers, in a daisy chain and put all the tigers in front of his boss, that is Ajamil. ಕವಿತೆಯ 4ನೇ ಚರಣದಲ್ಲಿ ನಾವು ಬಲಿಷ್ಠ
ನಾಯಿ ಹೇಗೆ ಹುಲಿಗಳನ್ನೆಲ್ಲ ಒಂದೇ ಸಮನೆ ಏನು ಮಾಡುತ್ತೆ, ಒಂದೇ ತನ್ನ ಬಲಿಷ್ಠತೆಯನ್ನು ಪ್ರದರ್ಶಿಸುತ್ತೆ. ಒಂದೇ ಸಲ 51 ಹುಲಿಗಳನ್ನು ಏನು ಮಾಡುತ್ತೆ, ಕಟ್ಟಿ ಹಾಕುತ್ತೆ. ಒಂದು ಕಡೆ ಕಟ್ಟಿ ಹಾಕಿ ಅವುಗಳನ್ನು ತನ್ನ ಬಾಸ್ ಅಂದರೆ ತನ್ನ ಯಜಮಾನನ ಮುಂದೆ ತೊಗೊಂಬಂದು ಅವುಗಳನ್ನ ನಿಲ್ಲಿಸುತ್ತೆ. ಸೊ ಇಲ್ಲಿ ನಾವು ಒಂದು ವಿಡಂಬನೆಯನ್ನು ನೋಡ್ತೀವಿ. ದ ಶೀಪ್ ಡಾಗ್ ಸ್ಟ್ರಂಗ್ ದ ಆಲ್ ದ ಟೈಗರ್ಸ್ ಇಂಟು ಎ ಡೇಸಿ ಚೈನ್. ಇಲ್ಲಿ ಡೇಸಿ ಅಂದರೆ ಫ್ಲವರ್, ಅಂದರೆ ಹೂವಿನ ಚೈನ್ನಲ್ಲಿ ಏನು ಮಾಡುತ್ತೆ, ಎಲ್ಲ ಹುಲಿಗಳನ್ನು ಕಟ್ ಹಾಕಿ ತನ್ನ ಯಜಮಾನನ ಮುಂದೆ ತಂದು ನಿಲ್ಲಿಸುತ್ತೆ. ಅದರದ ಮೀನಿಂಗ್ ಏನು ಅಂದರೆ ಬಲಿಷ್ಠವಾದ ಅಂದರೆ ಪವರ್ಫುಲ್ ವ್ಯಕ್ತಿಗಳನ್ನು ಮುಟ್ಟೋದು ಅಂದರೆ ಅಷ್ಟು ಸುಲಭವಲ್ಲ. ಅಂದರೆ ಅವ್ರಿಗೆ ನೋವಾಗೋದ ರೀತಿ ಏನು ಮಾಡುತ್ತೆ, ಆ ಕುರಿ ನಾಯಿ ಏನು ಮಾಡುತ್ತೆ, ಅಷ್ಟು ಹುಲಿಗಳನ್ನು ತಗೊಂಬಂದು ತನ್ನ ಯಜಮಾನನ ಮುಂದೆ ನಿಲ್ಲಿಸುತ್ತೆ. Stanza 5. Nice dog you got there, Ajamil, said the Tiger King, looking a little ill and spitting out a tooth. But there has been a bit of a misunderstanding. We could have wiped out your herd in one clean sweep, but we were not trying to creep up on your sheep. We feel that means are more important than ends. We were coming to see you as friends, and that is the truth. So then the king of tigers uses diplomacy and tells the simple Ajamil that there has been some misunderstanding happens between sheepdog and tigers. So he claims that the tigers could have killed all the sheep in one clean sweep, but he feels that means are more important than ends. So he has come to him as a friend. ಸೊ ಕವಿತೆಯ 4ನೇ ಚರಣದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಆ ಕುರಿ ನಾಯಿ ಏನು ಮಾಡುತ್ತೆ, ಎಲ್ಲ ಹುಲಿಗಳನ್ನು ಕರ್ಕೊಂಡು ಬಂದು ತನ್ನ ಯಜಮಾನನ ಮುಂದೆ ನಿಲ್ಲಿಸುತ್ತೆ. ಯಜಮಾನ ಯಾರು ಇಲ್ಲಿ, ಅಜಾಮಿಲ್. ಸೊ ಅಜಾಮಿಲ್ ಮುಂದೆ ಕರ್ಕೊಬಂದು ನಿಲ್ಲಿಸುತ್ತೆ. ಸೊ ಇವಾಗ ಏನಾದರೂ ಒಂದು ಹೇಳಿ ತಪ್ಪಿಸ್ಕೋಬೇಕಾಗಿರುತ್ತೆ ಟೈಗರ್ ಕಿಂಗ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಅಲ್ಲಿ ತನ್ನ ಡಿಪ್ಲೊಮಸಿಯನ್ನು ಅದು ಯೂಸ್ ಮಾಡುತ್ತೆ. ಸೊ ತನ್ನ ಚಾಣಾಕ್ಷತನೆಯನ್ನು ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಅಯ್ಯೋ ನಾವು ನಿನ್ನ ನಾಯಿ ತಿಳ್ಕೊಂಡಿರೋ ಹಾಗೆ ಕುರಿಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಬಂದಿಲ್ಲ. ಸೊ ಅದಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾವೇನು ಕುರಿಗಳನ್ನು ಅಟ್ಯಾಕ್ ಮಾಡಿ ಅವುಗಳನ್ನು ತಿನ್ಬಿಡಬೇಕು ಅಂತ ಹೇಳಿ ಬಂದಿರಲಿಲ್ಲ. ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತೇಳಿ ನಾನೆಲ್ಲ ಸಂಗಡಿಗರ ಜೊತೆ ಬಂದಿದ್ದು ಅಂತ ಹೇಳಿ ಅಜಾಮಿಲ್ ಹತ್ರ ಹೇಳುತ್ತೆ. ವಿ ಕುಡ್ ಹ್ಯಾವ್ ವೈಪ್ಡ್ ಔಟ್ ಯುವರ್ ಹರ್ಡ್ ಇನ್ ಒನ್ ಕ್ಲೀನ್ ಸ್ವೀಪ್. ನಮಗೇನು ಒಂದೇ ಸಲ ನಿನ್ನ ಹತ್ರ ಇರುವಂಥ ಎಲ್ಲ ಕುರಿಗಳನ್ನು ತಿಂದು ಮುಗಿಸ್ಬಿಡ್ಬೋದು, ಆದರೆ ಆ ಉದ್ದೇಶ ನಮ್ಮದಾಗಿರಲಿಲ್ಲ. ಸೊ ನಾವಿಲ್ಲಿ ಏನಕ್ಕಾಗಿ ಬಂದ್ವಿ ಅಂದರೆ, ವಿ ಫೀಲ್ಸ್ ದಟ್ ಮೀನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಡ್ಸ್. ಸೊ ಇಲ್ಲಿ ನಮಗೆ ವಿ ವೇರ್ ಕಮಿಂಗ್ ಟು ಸಿ ಯು ಹ್ಯಾಸ್ ಫ್ರೆಂಡ್ಸ್ ಆ್ಯಂಡ್ ದಟ್ ಈಸ್ ದ ಟ್ರೂತ್. ಸೊ ನಾನು ನಿಂಗೊಂದು ಸತ್ಯ ಹೇಳ್ತೀನಿ. ಆ ಸತ್ಯ ಏನು ಅಂದರೆ, ನಾವಿಲ್ಲಿ ಕುರಿಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಬಂದಿಲ್ಲ, ಹಾಗೆ ನಿನ್ನ ಜೊತೆ ಜಗಳ ಆಡಬೇಕು ಅಂತಲೂ ಕೂಡ ಬಂದಿಲ್ಲ. ಸೊ ನಮಗೆ ಒಂದು ನ್ಯಾಯ ಬೇಕು ಅಂತ ಹೇಳಿ ಬಂದಿದ್ದೀವಿ ಅಷ್ಟೇ. ಹಾಗೆ ನಿನ್ನ ಜೊತೆ ಸ್ನೇಹ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಬಂದಿರೋದಷ್ಟೇ, ಜಗಳ ಆಡೋದಕ್ಕೆ ಬಂದಿಲ್ಲ ಅಂತ ಇಲ್ಲಿ ಹೇಳುತ್ತೆ. ಸೊ ನಮಗೆ ಮೀನ್ಸ್ ಅಷ್ಟೇ ಇಂಪಾರ್ಟೆಂಟು, ನಮಗೆ ಅದರದ್ದು ಅಂತ್ಯ ಬೇಡ ಅಂತ ಇಲ್ಲಿ ಹೇಳುತ್ತೆ. Stanza 5. The sheepdog was the type who had never told a lie in his life. He was built along simpler lines and he was simply disgusted. He kept on making frantic signs. But Ajamil, the good shepherd, refused to meet their eyes and pretended to believe every single word of what the Tiger King said and seemed to be taken in by all the lies. So the sheepdog tries to tell Ajamil that by making frantic signs that the Tiger King is not telling the truth, but Ajamil pretends not to understand the sheepdog. ಸೊ ಕವಿತೆಯ 5ನೇ ಚರಣದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಕುರಿನಾಯಿ ಏನು ಮಾಡುತ್ತೆ, ಇಲ್ಲ ಟೈಗರ್ ಕಿಂಗ್ ಹೇಳ್ತಾ ಇರೋದೆಲ್ಲ ಸುಳ್ಳು, ಸೊ ನಾನು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ
ಶೀಪ್ ಡಾಗ್ ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ಸುಳ್ಳನ್ನು ಹೇಳಿದ್ದೇ ಇಲ್ಲ. ಸೊ he was built along simpler lines and he was simply disgusted. ಸೊ ಯಾವಾಗ ಹುಲಿಯ ರಾಜ ಸುಳ್ಳನ್ನು ಹೇಳ್ತಾ ಇರ್ತಾನೋ ಅದನ್ನು ಕೇಳಿಸ್ಕೊಂಡಾಗ ಅದಕ್ಕೆ ಒಂಥರ ಅಸಹ್ಯ ಅನಿಸುತ್ತೆ. ಸೊ ಜನ ಎಷ್ಟು ಕೆಟ್ಟವ್ರು ಇರ್ತಾರ ಅಂತ ಹೇಳಿ ಅನಿಸುತ್ತೆ ಅದಕ್ಕೆ. ಸೊ ಈ ಕೆಪ್ಟ್ ಆನ್ ಮೇಕಿಂಗ್ ಫ್ರಾಂಟಿಕ್ ಸೈನ್ಸ್. ಸೊ ತನ್ನ ಕೈ ಸನ್ನೆಗಳ ಮೂಲಕ ಏನು ಮಾಡುತ್ತೆ, ಸನ್ನೆಗಳ ಮೂಲಕ ಅಜಾಮಿಲ್ಗೆ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ. ಹುಲಿಗಳು ಬಂದಿದ್ದೇನಕ್ಕೆ, ಕುರಿಗಳ ಮೇಲೆ ಅಟ್ಯಾಕ್ ಮಾಡಬೇಕು, ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಬಂದಿದ್ದು ಅಂತ ಹೇಳಿ ತನ್ನ ಸನ್ನೆಗಳ ಮೂಲಕ ಹುಲಿಗಳ ಇಂಟೆನ್ಷನನ್ನು ಅಜಾಮಿಲ್ಗೆ ಹೇಳೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಆದರೆ ಅಜಾಮಿಲ್ ಲೈಕ್ ಎ ಗುಡ್ ಶೆಪರ್ಡ್ ರೆಫ್ಯೂಸ್ ಟು ಮೀಟ್ ದೇರ್ ಐಸ್ ಆ್ಯಂಡ್ ಪ್ರಿಟೆಂಡೆಡ್ ಟು ಬಿಲೀವ್ ಎವ್ರಿ ಸಿಂಗಲ್ ವರ್ಡ್ ಆಫ್ ವಾಟ್ ದ ಟೈಗರ್ ಕಿಂಗ್ ಸೆಡ್. ಸೊ ಅಜಾಮಿಲ್ಗೂ ಕೂಡ ಸತ್ಯ ಗೊತ್ತಿರುತ್ತೆ, ಹುಲಿಗಳು ಕುರಿಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾವೆ, ಅದಕ್ಕಾಗಿಯೇ ಅವನ ನಾಯಿ ಆ ಹುಲಿಗಳನ್ನು ಬಂಧಿಸಿರೋದು ಅಂತ ಹೇಳಿ ಅವನಿಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಇಲ್ಲಿ ಅವನೇನು ಮಾಡ್ತಾನೆ, ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ಅವನು ನಾಟಕವನ್ನು ಮಾಡ್ತಾನೆ, ನಟಿಸ್ತಾನೆ. ಆ್ಯಂಡ್ ಸೀಮ್ ಟು ಬಿ ಟೇಕನ್ ಇನ್ ಆಲ್ ಬೈ ಆಲ್ ದ ಲೈಸ್. ಸೊ ಎಲ್ಲ ವಿಷಯಗಳನ್ನು ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳಿ ಏನು ಮಾಡ್ತಾನೆ, ಹುಲಿರಾಯ ಹೇಳಿದ್ದಕ್ಕೆಲ್ಲ ಅವನು ಕೇಳಿಸ್ಕೊಳ್ತಾ ಇರೋದಕ್ಕೆ ನಟಿಸ್ತಾನೆ. ಹಾಗೆಯೇ ಆ ಕುರಿ ನಾಯಿ ಸನ್ನೆ ಮಾಡ್ತಾ ಇರೋದನ್ನು ಅವನು ನೆಗ್ಲೆಕ್ಟ್ ಮಾಡ್ತಾನೆ. ಸೊ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ, ನೀನೇನು ಮಾತಾಡಬೇಡ ಮಧ್ಯದಲ್ಲಿ ಅನ್ನೋ ರೀತಿ ಆ ಕುರಿ ನಾಯಿನ ಸುಮ್ಮನಿರಿಸ್ತಾನೆ. ಹಾಗೆಯೇ ಹುಲಿಗಳ ಕಡೆಗೆ ನಾನು ನೀವು ಹೇಳೋದನ್ನು ಕೂಡ ಕೇಳ್ತಾ ಇದ್ದೀನಿ ಅನ್ನೋ ರೀತಿ ಏನು ಮಾಡ್ತಾನೆ, ನಟಿಸ್ತಾನೆ. ಸ್ಟಾನ್ಸಾ 6. Ajamil cut them loose and asked them all to stay for dinner. It was an offer the tigers couldn't refuse. And after the lamb chops and the roast, when Ajamil proposed they sign a long-term friendship treaty, all the tigers roared, "We couldn't agree with you more," and swore they would be good friends all their lives as they put down the forks and the knives. In the 6th stanza, Ajamil invites the king and his tigers to a grand banquet. After that, a pact is signed between Ajamil and the Tiger King, according to which Ajamil offers the tigers some sheep in return for peace. So Ajamil tries to balance between tigers and the sheepdog so that he can maintain peace in his sovereignty. So ಕವಿತೆ 6ನೇ ಚರಣದಲ್ಲಿ ನಾವು ಅಜಾಮಿಲ್ ಆ ಶೀಪ್ ಡಾಗಿಗೆ ಆಜ್ಞೆಯನ್ನು ಮಾಡ್ತಾನೆ, ಎಲ್ಲ ಹುಲಿಗಳನ್ನು ಬಿಚ್ಚು ಬಿಡು ಅಂತ ಹೇಳಿ ಹೇಳ್ತಾನೆ. ಹಾಗೆಯೇ ಆ ಎಲ್ಲ ಹುಲಿಗಳಿಗೂ ಇವತ್ತಿನ ರಾತ್ರಿ ಇಲ್ಲಿಯೇ ಒಂದು ಔತಣಕೂಟವನ್ನು ಏರ್ಪಡಿಸೋಣ ಅಂತಲೂ ಕೂಡ ಹೇಳ್ತಾನೆ. ಸೊ ಹಾಗೆಯೇ ಎಲ್ಲ ಹುಲಿಗಳು ಕೂಡ ಅದಕ್ಕೆ ಅಗ್ರಿ ಆಗ್ತವೆ. ಸೊ ಕೊನೆಗೆ ಏನು ಮಾಡ್ತಾನೆ, ಒಂದು ಫ್ರೆಂಡ್ಶಿಪ್ ಟ್ರೀಟಿಯನ್ನು ಹುಲಿಗಳ ರಾಜ ಮತ್ತು ಅಜಾಮಿಲ್ ಇಬ್ಬರು ಕೂಡ ಮಾಡ್ಕೊಳ್ತಾರೆ. ಸೊ ಅದರ ಪ್ರಕಾರ ಏನಂದರೆ, ನಾನು ನಿಮಗೆ ನಿಮ್ಮ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಒಂದಷ್ಟು ಕುರಿಗಳನ್ನು ನಿಮಗೆ ಕೊಡ್ತೀನಿ. ಸೊ ನೀವು ಯಾವತ್ತೂ ಕೂಡ ಕುರಿಗಳ ಮೇಲೆ ಅಟ್ಯಾಕನ್ನು ಮಾಡಬಾರ್ದು ಅಂತ ಹೇಳಿ ಹೇಳ್ತಾನೆ. ಸೊ ಆ ರೀತಿ ಒಂದು ಅಗ್ರಿಮೆಂಟನ್ನು ಇಬ್ಬರು ಕೂಡ ಸೈನ್ ಮಾಡ್ತಾರೆ. ಸೊ ಫಸ್ಟ್ ಏನು ಮಾಡ್ತವೆ ಹುಲಿಗಳು, ಅದಕ್ಕೆ ನಿರಾಕರಿಸ್ತವೆ. ಯಾಕೆಂದರೆ ಅವುಗಳಿಗೆ ಆಸೆ ಜಾಸ್ತಿ ಇರುತ್ತೆ, ಹೆಚ್ಚಿಗೆ ತಿನ್ನಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೂ ಇವಾಗ ಆ ಶೀಪ್ಟ್ ಆಗಿರೋದ್ರಿಂದ ಆ ಅಗ್ರಿಮೆಂಟನ್ನು ಒಪ್ಕೊಳ್ಳೋದಲ್ಲಿ ಅವಕ್ಕೆ ಬೇರೆ ವಿಧಿ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತವೆ, ಆ ಅಗ್ರಿಮೆಂಟಿಗೆ ತಮ್ಮ ಸೂಚನೆಯನ್ನು ಸೂಚಿಸ್ತವೆ. ಸ್ಟಾನ್ಸಾ 7. Ajamil signed a pact with the tiger people and sent them back laden with gift of sheep leather, jackets and balls of wool. Ajamil wasn't a fool. Like all good shepherds, he knew that even tigers have got to eat sometime. A good shepherd sees to it they do. He is free to play flute all day, as well-fed tigers and fat sheep drink from the same pond with a full stomach for a common bond. At last, Ajamil signs the treaty of friendship between sheep and tigers. Like all good shepherds, Ajamil knew that even tigers have to eat sometimes. So now there is no fight between the sheepdog and the tigers, and both the sheep and the tigers are happy and drink from the same pond. Ajamil is free from worry and can play a flute all day. ಸೊ ಕವಿತೆಯ ಕೊನೆಯ ಚರಣದಲ್ಲಿ ನಾವು ಏನು ನೋಡ್ತೀವಿ, ಅಜಾಮಿಲ್ಲು ಒಂದು ಸೈನನ್ನು ಮಾಡ್ತಾನೆ, ಅಂದರೆ ಒಂದು ಅಗ್ರಿಮೆಂಟ್ಗೆ ಒಂದು ಸೈನನ್ನು ಮಾಡ್ತಾನೆ. ಸೊ ಆ ಅಗ್ರಿಮೆಂಟ್ ಪ್ರಕಾರ ಏನು, ಟೈಗರ್ ಪೀಪಲ್ಗೆ ಅಂದರೆ ಅವುಗಳು ತಮ್ಮ ಹಸುವನ್ನು ನೀಗಿಸ್ಕೊಳ್ಳೋದಕ್ಕೆ ಅವಳಿಗೆ ಎಷ್ಟು ಕುರಿಗಳನ್ನು
ಕೊಡೋದು ಅಂತ ಹೇಳಿ. ಹಾಗೆಯೇ ಅವುಗಳು ಯಾವತ್ತೂ ಕೂಡ ಕುರಿಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಏನು ಮಾಡ್ತವೆ, ಒಂದು ಸೈನನ್ನು ಇಬ್ಬರು ಕೂಡ ಮಾಡ್ಕೊಳ್ತಾರೆ. ಸೊ ವೆನ್ Ajamil sent the tigers, he had given a gift to the tiger people with sheep, leather, jackets and balls of wool. ಸೊ ಎಲ್ಲವೂ ಕೂಡ ಏನು ಮಾಡ್ತಾನೆ, ಕೆಲವೊಂದು ವಸ್ತುಗಳನ್ನು ಉಡುಗೊರೆಯಾಗಿ ಹುಲಿಗಳಿಗೆ ಅವನು ಕೊಡ್ತಾನೆ. ಸೊ ಹಾಗಾದರೆ Ajamil ಒಬ್ಬ ಮೂರ್ಖನಾ? ಯಾಕೆ ಅಂದರೆ ಅವರಾಗಿಯೇ ಅವ್ರುಗಳು ಸೋತಿದ್ರು. ಆ ಬಲಿಷ್ಠ ನಾಯಿಯ ಮುಂದೆ ಅವರುಗಳು ತಮ್ಮ ಶೌರ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ತಮ್ಮ ಬಲಿಷ್ಠತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ Ajamil ನಿರಾಕರಿಸ್ಬೋದಾಗಿತ್ತು. ಆದರೂ ಕೂಡ ಏನು ಅಂದರೆ ಅವನು ತನ್ನ ಒಂದು ಅಧಿಕಾರವನ್ನು ಉಳಿಸ್ಕೋಬೇಕಾಗಿರುತ್ತೆ, ತಾನು ಯಜಮಾನ ಅನ್ನೋದನ್ನು ಉಳಿಸ್ಕೋಬೇಕಾಗಿರುತ್ತೆ. ಸೊ ಅಕಸ್ಮಾತ್ ಏನಾದರೂ ಅವನು ಆಗಲ್ಲ ಅಂದ್ಬಿಟ್ಟಿದ್ರೆ ಆವಾಗ ಅವನು ಶೀಪ್ ಡಾಗು ತುಂಬ ಅವನಿಗಿಂತ ಮೇಲೆ ಒಬ್ಬ ಅಧಿಕಾರಯುತವಾದಂಥ ಒಬ್ಬ ಸೂಕ್ತವಾದಂಥ ವ್ಯಕ್ತಿ ಆಗ್ತಿತ್ತು. ಸೊ ಹಾಗಾಗಿ ಇವನೇನು ಮಾಡ್ತಾನೆ, ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಏನು ಮಾಡ್ತಾನೆ, ಸೊ ಹೋದರೆ ಹೋಗ್ತಾರೆ, ಸಾಮಾನ್ಯ ಕುರಿಗಳಲ್ವಾ ಅಂತ ಹೇಳಿ ಏನು ಮಾಡ್ತಾನೆ, ಆ ಹುಲಿಗಳಿಗೆ ಸ್ವಲ್ಪ ಕುರಿಗಳು ಹಾಗೆಯೇ ಕೆಲವೊಂದು ವಸ್ತುಗಳನ್ನು ಹುಲಿಗಳಿಗೆ ಉಡುಗೊರೆಯಾಗಿ ಕೊಟ್ಬಿಟ್ಟು ಅವನನ್ನು ಒಂದು ಸೈನ್ ಮಾಡಿಸ್ಕೊಂಡು, ಒಂದು ಪ್ಯಾಕ್ಟಿಗೆ ಒಂದು ಸೈನನ್ನು ಮಾಡಿಸ್ಕೊಂಡು ಏನು ಮಾಡ್ತಾನೆ, ಕಳಿಸ್ಕೊಡ್ತಾನೆ. ಸೊ ಇಲ್ಲಿ Ajamil ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿ ಒಂದು ತೀರ್ಮಾನವನ್ನು ಕೈಗೊಳ್ತಾನೆ. ಸೊ ಲೈಕ್ ಆಲ್ ಗುಡ್ ಶೆಪರ್ಡ್ಸ್ he knew that even tigers have got to eat sometime. ಸೊ ಅವನು ಎಲ್ಲ ಕುರಿಗಾಯಿಗಳ ಥರನೇ, ಎಲ್ಲ ಕುರಿಗಾಯಿಗಳಿಗಿಂತ ಒಬ್ಬ ಒಳ್ಳೆ ಕುರಿಗಾಯಿ ಅಂತಲೇ ಹೆಸರನ್ನು ಪಡೆದಂಥವನು. he knew that even tigers have got to eat sometime. ಸೊ ಇಲ್ಲಿ ನಾವು ಪೋಯಿಟ್ರಿನ ಎರಡೂ ರೀತಿಯಲ್ಲೂ ಕೂಡ ಇಂಟರ್ಪ್ರಿಟ್ ಮಾಡ್ಬೋದು. ಒಂದು ಪೊಲಿಟಿಕಲ್ ಆಲಿಗರಿಯಾಗಿ, ಹಾಗೆ ಇನ್ನೊಂದು ರೀತಿ ಏನು ಅಂದರೆ ಒಂದು ಚೈನ್ ಆಫ್ ಕಾಸ್ಮಿಕ್ ಬ್ಯಾಲೆನ್ಸ್, ಅಂದರೆ ಒಂದು ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದ್ರೆ ಎಲ್ಲರೂ ಒಬ್ರನ್ನೊಬ್ಬರು ಅವಲಂಬಿತರಾಗಿ ಬದುಕಲೇಬೇಕಾಗುತ್ತೆ. ಸೊ ಇಲ್ಲಿ ಹುಲಿಗಳಿಗೆ ಸಂಪೂರ್ಣವಾಗಿ ಕುರಿಗಳನ್ನು ತಿನ್ನಲೇಬೇಡಿ ಅಂದರೆ ಅವುಗಳು ಬದುಕೋದಿಲ್ಲ. ಸೊ ಹಾಗಾಗಿ ಅವುಗಳು ಬದುಕಬೇಕು, ಕುರಿಗಳು ಬದುಕಬೇಕು, ತಾನೂ ಬದುಕಬೇಕು ಅಂದಾಗ ಈ ರೀತಿ ಒಂದು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಆ ಒಂದು ಪ್ಯಾಕ್ಟಿಗೆ ಸೈನ್ ಮಾಡೋದು ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಏನು ಮಾಡ್ತಾನೆ, Ajamil ಸೈನನ್ನು ಮಾಡಿಸ್ತಾನೆ. A good shepherd sees to it too they do. He is free to play flute all day. ಸೊ ಇವಾಗ ನಿಶ್ಚಿಂತೆಯಾಗಿ ಹೇಗಿದ್ರು ಇಶ್ಯೂ ಎಲ್ಲ ಸಾಲ್ವ್ ಆಯಿತು ಅಂತ ಹೇಳಿ ನಿಶ್ಚಿಂತೆಯಾಗಿ ಏನು ಮಾಡ್ತಾನೆ, ತಾನಿನ್ನು ಆರಾಮಾಗಿ ಕೊಳಲನ್ನು ಊದ್ಕೊಂಡು ಇರ್ಬೋದು ಅಂತ ಹೇಳಿ ಆರಾಮಾಗಿರ್ತಾನೆ. As well-fed tigers and fat sheep drink from the same pond with a full stomach for a common bond. ಸೊ ಒಂದು ದೊಡ್ಡ ಸಮಸ್ಯೆಯನ್ನು ನಿವಾರಣೆ ಮಾಡಿದ ಒಂದು ಖುಷಿಯಲ್ಲಿ ಏನು ಮಾಡ್ತಾನೆ, Ajamil ಇಡೀ ದಿನ ಕೊಳಲನ್ನು ನುಡಿಸ್ಕೊಂಡು ಆರಾಮಾಗಿರ್ತಾನೆ. ಸೊ ಇನ್ಮೇಲೆ ಯಾವುದೂ ಸಮಸ್ಯೆ ಇರೋದಿಲ್ಲ, ಹುಲಿಗಳು ಹಾಗೂ ಕುರಿಗಳು ಒಂದೇ ಕೆರೆಯಲ್ಲಿ ನೀರನ್ನು ಕುಡ್ಕೊಂಡು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ಬೋದು ಅಂತ ಹೇಳಿ ಅವನು ಆರಾಮಾಗಿ ಕೊಳಲನ್ನು ನುಡಿಸ್ಕೊಂಡು ಇರ್ತಾನೆ. ಸೊ ಟು ಸಮರೈಸ್ ದಿಸ್ ಪೊಯಮ್, ದ ಪೊಯಮ್ ಇಸ್ ಎ ಪೊಲಿಟಿಕಲ್ ಸೆಟೈರ್. ಇದೊಂದು ರಾಜಕೀಯ ವಿಡಂಬನಾ ಕವಿತೆಯಾಗಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿಯಾಗಿ Ajamilನ ತೋರಿಸಿದ್ದಾರೆ, ಹಾಗೆಯೇ ಬಲಿಷ್ಠ ವ್ಯಕ್ತಿಗಳಾಗಿ ಹುಲಿಗಳನ್ನು ತೋರಿಸಿದ್ದಾರೆ, ಹಾಗೆ ಸಾಮಾನ್ಯ ಜನರಾಗಿ ಕುರಿಗಳನ್ನು ತೋರಿಸಿದ್ದಾರೆ, ಹಾಗೆಯೇ ಒಂದು ಬ್ರೇವ್ ಸೋಲ್ಜರ್ ಆಗಿ ಶೀಪ್ ಡಾಗನ್ನು ತೋರಿಸಿದ್ದಾರೆ. ಸೊ ಇಲ್ಲಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನು ವಿಡಂಬನೆಯನ್ನು ಮಾಡಿರೋದನ್ನು ನಾವು ಈ ಕವಿತೆಯಲ್ಲಿ ಈ ಸ್ಟೋರಿ ಮೂಲಕ ನಾವು ತಿಳಿದುಕೊಳ್ಬೋದಾಗಿದೆ. ಸೊ ಇಲ್ಲಿ Ajamil ತನ್ನ ಬುದ್ಧಿವಂತಿಕೆಯಿಂದ ಇಬ್ಬರಿಗೂ ಕೂಡ ಜಗಳ ಆಗಬಾರ್ದು ಅನ್ನೋ ರೀತಿ ಏನು ಮಾಡ್ತಾನೆ, ತನ್ನ ಸ್ವಾರ್ಥತೆ ಇರುತ್ತೆ ಇದರಲ್ಲಿ. ಸೊ ಯಾಕೆ ಅಂದರೆ ಇಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡೋದಾದರೆ ಯಾರದ್ದು ದ್ವೇಷವನ್ನು ಕಟ್ಕೋಬಾರ್ದು. ಸೊ ಈ ಕಡೆ ಬಲಿಷ್ಠರು ಬೇಕು, ರಾಜಕಾರಣಿಗಳು ಉಳ್ಕೋಬೇಕು ಅಂದರೆ ಆ ಕಡೆ ಸಾಮಾನ್ಯ ಜನರು ಕೂಡ ಬೇಕೇ ಬೇಕು. ಯಾಕೆಂದರೆ ಬಲಿಷ್ಠರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾರೆ, ಹಾಗೆ ಜನಸಾಮಾನ್ಯರದ್ದು ಓಟು ಕೂಡ ಅವ್ರಿಗೆ ಬೇಕಾಗಿರುತ್ತೆ. ಸೊ ಆ ರೀತಿಯಾಗಿ ನೋಡೋದಾದರೆ ಇಲ್ಲಿ ಸಾಮಾನ್ಯ ಜನರನ್ನು ಒಂದು ಬಲಿಪಶುಗಳು ಮಾಡ್ತಾರೆ. ಯಾಕೆಂದರೆ ಈಗ ಪವರ್ಫುಲ್ ಪೀಪಲ್ ಅಂದರೆ ಮೇ ಬಿ ಅವ್ರಿಗೆ ಏನಾದರೂ ಅವರ ಒಂದು ಕಾರ್ಯ ಸಾಧಿಸ್ಕೋಬೇಕಾದ್ರೆ ಅವ್ರಿಗೆ ಸಾಮಾನ್ಯವಾಗಿ ಏನಾದರೂ ಒಂದು ವ್ಯವಸ್ಥೆಯಲ್ಲಿ
ತಮ್ಮ ಉಳಿವನ್ನು ಉಳಿಸ್ಕೋಬೇಕಾದ್ರೆ ಅವರು ಬಲಿಪಶು ಮಾಡೇ ಮಾಡ್ತಾರೆ ಸಾಮಾನ್ಯ ಜನರನ್ನು. ಸೊ ಹಾಗಾಗಿ ಅವರಿಬ್ಬರ ಮಧ್ಯೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಮಾಡಲು ಹೊರಟಂಥ ರಾಜಕಾರಣಿಗಳು ಏನು ಮಾಡ್ತಾರೆ, ಸೊ ಸಾಮಾನ್ಯ ಜನರು ಈಸಿಯಾಗಿ ಬಲಿಪಶುವನ್ನ ಮಾಡ್ತಾರೆ. ಸೊ the poem talks of a short story in which a shepherd make a concord with the king of tigers to maintain peace in the community. So literally the poem, ಸಾಹಿತ್ಯದ ಪ್ರಕಾರದಲ್ಲಿ ಈ ಪೋಯಮ್ನ ನೋಡೋದಾದರೆ ಇದು ಒಂದು ಶಾರ್ಟ್ ಸ್ಟೋರಿ, ಸಣ್ಣ ಕಥೆಯ ರೂಪದಲ್ಲಿ ಈ ಪೋಯಮನ್ನು ಅವರು ಬರೆದಿದ್ದಾರೆ ಅರುಣ್ ಕುಲಾತ್ಕರ್ ಅವರು. ಸೊ ಅದರ ಪ್ರಕಾರ ಏನಂದರೆ, ಇಲ್ಲಿ ಒಬ್ಬ ಶೆಪರ್ಡ್, ಒಬ್ಬ ಕುರಿಗಾಯಿ ಏನು ಮಾಡ್ತಾನೆ, ಹುಲಿಗಳು ಮತ್ತು ಶೀಪ್ ಡಾಗ್ ಹಾಗೆ ಕುರಿಗಳ ಮಧ್ಯೆ ಒಂದು ಅಗ್ರಿಮೆಂಟನ್ನು ಮಾಡ್ತಾನೆ. ಸೊ ಟು ಮೇಂಟೈನ್ ದ ಪೀಸ್ ಇನ್ ದ ಕಮ್ಯುನಿಟಿ, ಒಂದು ಶಾಂತಿಯಾಗಿ ಒಂದು ಸಮಾಜದಲ್ಲಿ ಒಂದು ಶಾಂತಿ ಇರಬೇಕು ಅಂತ ಅಂದರೆ, ಸೊ ಈ ರೀತಿಯಾಗಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಆಗೋದು ಅಂತ ಹೇಳಿ ಏನು ಮಾಡ್ತಾನೆ, ಸ್ವಲ್ಪ ಹುಲಿಗಳು ತಮ್ಮ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಟ್ಬಿಡೋದು. ಸೊ ಹಾಗಾಗಿ ಹುಲಿಗಳು ಕುರಿಗಳ ತಂಟೆಗೆ ಬರದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. So through the story, the poet highlights the clash between the proprietor and the proletariat was natural and inevitable. So ಇಲ್ಲಿ ಇನ್ನೊಂದು ರೀತಿಯಲ್ಲಿ ಪೋಯಮನ್ನು ನೋಡೋದಾದರೆ, ದ ಪೋಯಮ್ ಈಸ್ ಅಬೌಟ್ ಕ್ಲಾಸ್ ಸ್ಟ್ರಗಲ್, ಅಂದರೆ ಇಲ್ಲಿ ಓನರ್ ಮತ್ತು ವರ್ಕಿಂಗ್ ಕ್ಲಾಸ್ ಪೀಪಲ್ ಇವರ ನಡುವಿನ ಸಂಘರ್ಷ. ಸೊ ಇವರ ನಡುವೆ ಸಂಘರ್ಷ ಆದಾಗ ಮೂರನೇ ವ್ಯಕ್ತಿ ಅಂತ ರಾಜಕೀಯದಲ್ಲಿ ಯಾವ ರೀತಿ ಒಂದು ಡಿಸಿಷನ್ನ ತಗೊಳ್ತಾರೆ ಅನ್ನೋದನ್ನು ಇಲ್ಲಿ ಈ ಪೋಯಮ್ ಮೂಲಕ ಅವರು ತೋರಿಸಿದ್ದಾರೆ. So the sheep represent the mob. The sheepdog is the incarnation of the army. ಇಲ್ಲಿ ಶೀಪನ್ನು ಅವರು ಕುರಿಗಳ ಅಂದರೆ ಇಲ್ಲಿ ಕುರಿಗಳನ್ನು ಸಾಮಾನ್ಯ ಜನರಿಗೆ ಹೋಲಿಸಿದ್ದಾರೆ. ಹಾಗೆಯೇ ಶೀಪ್ ಡಾಗನ್ನು ಇಟ್ ಈಸ್ ಅನ್ ಇನ್ಕಾರ್ನೇಷನ್ ಆಫ್ ಆರ್ಮಿ, ಅಂದರೆ ಒಂದು ಸೈನಿಕನಿಗೆ ಇಲ್ಲಿ ಬಲಿಷ್ಠವಾದಂಥ ಒಂದು ಸೈನಿಕನಿಗೆ ಇಲ್ಲಿ ಹೋಲಿಸಿದ್ದಾರೆ. ಸೊ ದ ಶೆಪರ್ಡ್ ವಾಂಟೆಡ್ ಟು ಮೇಂಟೈನ್ ಹಿಸ್ ಸಾವರ್ನಿಟಿ. ಹಿ ಅಗ್ರೀಡ್ ಟು ದ ಪ್ಯಾಕ್ಟ್ ಹಿ ವಿಲ್ ಗಿವ್ ಸಮ್ ಶೀಪ್ ಟು ಸ್ಯಾಟಿಸ್ಫೈ ದ ಹಂಗರ್ ಆಫ್ ದ ಟೈಗರ್ಸ್. ಸೊ ಇಲ್ಲಿ ಅಜಾಮಿಲ್ ಒಬ್ಬ ಶೆಪರ್ಡ್ ಆಗಿ ತನ್ನ ಸಾವರ್ನಿಟಿ, ತನ್ನ ಸರ್ವಾಧಿಕಾರವನ್ನು ಅವನು ಉಳಿಸ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ಅಗ್ರಿಮೆಂಟನ್ನು ಸಹಿ ಮಾಡ್ತಾನೆ. ಸೊ ಅದರ ಪ್ರಕಾರ ಹುಲಿಗಳ ಹಸಿವನ್ನು ನೀಗಿಸೋದಕ್ಕೆ ಕೆಲವೊಂದು ಕುರಿಗಳನ್ನು ಅವುಗಳಿಗೆ ಊಟಕ್ಕೆ ಅಂತ ಹೇಳಿ ಕೊಟ್ಬಿಡೋದು. ಸೊ ಹಾಗಾಗಿ ಅಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡಲ್ಲ ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಸೊ ದ ಪೋಯಟ್ ಯೂಸಸ್ ಮಿತ್ ಟು ಕಾಮೆಂಟ್ ಆನ್ ದ ಪೊಲಿಟಿಕಲ್ ಸಿಸ್ಟಮ್. ಸೊ ಇದು ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನು ಒಂದು ವಿಡಂಬಿಸೋದಕ್ಕಾಗಿ ಪುರಾಣದ ಕಥೆಯನ್ನು ಆಧರಿಸಿಕೊಂಡು ಈ ಪೋಯಮ್ನಲ್ಲಿ ಅರುಣ್ ಕುಲಾತ್ಕರ್ ಅವರು ತುಂಬ ವಿಭಿನ್ನವಾಗಿ ಮತ್ತು ಆಸಕ್ತಿದಾಯಕವಾಗಿ ಪೋಯಮನ್ನು ಅವರು ಬರೆದಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಲೆಕ್ಚರ್. ಸೊ ಥ್ಯಾಂಕ್ ಯು.